ಜೈಲಲ್ಲಿ ದಾಸನ ವೈಭೋಗ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ವಿವರಿಸ್ತಾ ಇದ್ವಿ. ಜೊತೆಗೆ ಒಂದು ಕಡೆಗೆ ರೇಣುಕಾಸ್ವಾಮಿ ಅವರ ತಂದೆಯ ಆರ್ತನಾದ ಹೇಗಿದೆ, ಅರಣ್ಯ ರೋದನ ಅಂತ ಹೇಳ್ತೀವಲ್ಲ, ಆ ರೀತಿಯ ಕುಟುಂಬದ ಸ್ಥಿತಿ ಇದೆ. ವ್ಯವಸ್ಥೆ ಮೇಲೆ ಒಂದು ನಂಬಿಕೆ ಇತ್ತು. ಇನ್ನೊಂದು ಕಡೆಗೆ ನಟ ದರ್ಶನ್ ದಮ್ ಮಾರೋ ದಮ್ ಫೋಟೋ ವೈರಲ್ ಆಗ್ತಾ ಇದೆ. ಪರಪ್ಪನಗ್ರಹಾರ ಜೈಲಲ್ಲಿ ಹೈ ಅಲರ್ಟ್. ಈ ಬೆನ್ನಲ್ಲೇ ಪೊಲೀಸ್ ಇಲಾಖೆಯಲ್ಲಿ ದರ್ಶನ್ ಫೋಟೋ ಸಂಚಲನಕ್ಕೆ ಕಾರಣ ಆಗಿದೆ. ಸಹಜವಾಗಿ ಅತಿ ದೊಡ್ಡ ವಿದ್ಯಮಾನಗಳು ಮುಂದಿನ ದಿನಗಳಲ್ಲಿ ಪರಪ್ಪನಗ್ರಹಾರ ಜೈಲಲ್ಲಿ ನಡೀಬಹುದು ಅನ್ನುವಂತಹ ಒಂದು ಮುನ್ಸೂಚನೆ ಅಥವಾ ಆ ಥರದೊಂದು ಸಿದ್ಧತೆ. ಫೋಟೋ ಎಲ್ಲಿಂದ ಬಂತು ಅಂತ ಅಧಿಕಾರಿಗಳಿಗೆ ಟೆನ್ಷನ್. ನಾನು ಆಗಲೇ ಹೇಳ್ತಾ ಇದ್ದೆ, ಅದನ್ನ ಎಲ್ಲಾ ಸೆಲ್ಗಳಲ್ಲೂ ಕೂಡ ಜೈಲಧಿಕಾರಿಗಳು ತಲಾಶೆಯನ್ನು ಮಾಡ್ತಾ ಇದ್ದಾರೆ. ಫೋಟೋ ಹೆಂಗ್ ಆಚೆ ಬಂತು, ಇಷ್ಟು ದೊಡ್ಡ ಮುಜುಗರ ಆಯ್ತು, ಮುಖ ಕಪ್ ಮಾಡೋ ಕೆಲಸ ಆಗೋಯ್ತಲ್ಲ ನಮ್ದು, ಹೆಂಗೋ ಒಳಗೊಳಗೆ ಏನೇನೋ ವ್ಯವಸ್ಥೆಗಳನ್ನ ಸ್ವಲ್ಪ ಜನರಿಗೆ ಮಾಡ್ಕೊಡ್ತಾ ಇದ್ವಿ, ಬಟ್ ಆಚೆ ಬಂತು, ಯಾರ್ಯಾರು ತಲೆದಂಡ ಆಗುತ್ತೆ, ಎಷ್ಟು ಜನ ಕೆಲಸ ಕಳ್ಕೊಳ್ತಾರೆ, ಎಷ್ಟು ಜನಕ್ಕೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯ ಬಿಸಿ ತಟ್ಟುತ್ತೆ ಅನ್ನೋ ಟೆನ್ಷನ್ನಲ್ಲಿ ಜೈಲಿನ ಆಡಳಿತ ವರ್ಗ ಇದೆ. ಸದ್ಯಕ್ಕೆ ಎಲ್ಲಿ ನೋಡಿದ್ರು ಕೂಡ ಪರಪ್ಪನಗ್ರಹಾರ ಆವರಣದ ಸುತ್ತ ಇರ್ಬೋದು ಅಥವಾ ಪೊಲೀಸ್ ಸ್ಟೇಷನ್ ಇರ್ಬೋದು, ಎಲ್ಲರೂ ಕೂಡ ದರ್ಶನ್ ಫೋಟೋ ಬಗ್ಗೆನೇ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕೆಲವರಂತೂ ಈ ಫೋಟೋ ಆಚೆ ಬಂದಿದ್ದೇ ಮಹಾಪರಾಧ ಆಗೋಯ್ತು, ಅಲ್ಲಿ ವ್ಯವಸ್ಥೆ ಕೊಟ್ಟಿದ್ದು, ಸೌಲಭ್ಯ ಕೊಟ್ಟಿದ್ದು ತಪ್ಪಲ್ಲ, ಅದ್ರ ಬಗ್ಗೆ ಯಾರು ಮಾತಾಡೋದಕ್ಕೆ ರೆಡಿ ಇಲ್ಲ. ಬಿಕಾಸ್ ಎಲ್ಲರೂ ಕೂಡ, ಅದರಲ್ಲಿ ಕೆಲವರು ಆ ಜೈಲಿನ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟವರು ಯಾರ್ಯಾರು ಎಂಜಿಲ್ ಕಾಸಿಗೆ ಆಸೆ ಪಟ್ಟು ತಿಂತಾ ಇದ್ರು, ಅವ್ರಿಗೆ ಟೆನ್ಷನ್. ಆಚೆ ಬಂತಲ್ಲ ಕತೆ, ಇನ್ನು ನಮ್ಮ ಆದಾಯಕ್ಕೆ ಕಟ್ ಆಗ್ಬಿಡುತ್ತೆ ತಾತ್ಕಾಲಿಕವಾಗಿ ಅಂತ ಟೆನ್ಷನ್. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಫೋಟೋ ಹೆಂಗ್ ಆಚೆ ಬಂತು ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ ಅಧಿಕಾರಿಗಳು ಅಂತ ಕೇಳ್ಪಡ್ತಾ ಇದ್ವಿ. ಸೊ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಬಗ್ಗೆ ಟೆನ್ಷನ್ ಜಾಸ್ತಿನಾ ಅಥವಾ ಬೇರೆ ಬೇರೆ ವಿಚಾರದಕ್ಕೆ ಸಂಬಂಧಪಟ್ಟಂತೆ ಟೆನ್ಷನ್ ಜಾಸ್ತಿನಾ? ಯಾವ್ದ್ರ ಟೆನ್ಷನ್ ಜಾಸ್ತಿ ಅಂತ ಕಾಣಿಸ್ತಾ ಇದೆ? ಮಮತಾ, ಯಾವಾಗ ಇವತ್ತು ಫೋಟೋ ಏನು ರಿಲೀಸ್ ಆಯಿತು, ಫೋಟೋ ರಿಲೀಸ್ ಆದ ನಂತರದಲ್ಲಿ ಈಗ ಅಲ್ಲಿನ ಜೈಲಿನ ಸಿಬ್ಬಂದಿ ಅಂದರೆ ದರ್ಶನ್ ಸೆಲ್ನ ಬಳಿ ಇರುವಂಥ ಸಿಬ್ಬಂದಿ ಆಗಿರ್ಬೋದು, ಅಲ್ಲಿ ಉಸ್ತುವಾರಿ ಹೊತ್ತಿರುವಂಥ ಅಧಿಕಾರಿ ಆಗಿರ್ಬೋದು, ಎಲ್ಲರೂ ಕೂಡ ಈಗ ಅಲರ್ಟ್ ಆಗಿರುವಂಥದ್ದು. ಅಲರ್ಟ್ ಆಗಿದ್ರ ಜೊತೆಗೆ ಆ ಜಾಗದಲ್ಲಿರುವಂಥ ಎಲ್ಲ ವಿಚಾರಣಾಧೀನ ಕೈದಿಗಳನ್ನು ಕೂಡ ಸೆಲ್ಗೆ ಕಳಿಸುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅವರೇನು ನಿಷೇಧಿತ ವಸ್ತು ಅಂದರೆ ಸಿಗರೇಟ್ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳಾಗಿರ್ಬೋದು, ಎಲ್ಲೆಲ್ಲ ಬಚ್ಚಿಡ್ತಾ ಇದ್ರು, ಎಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾ ಇದ್ರು, ಎಲ್ಲವನ್ನೂ ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥ. ಅದರಲ್ಲಿ ಪ್ರಮುಖವಾಗಿ ಟಾಯ್ಲೆಟ್ ಆಗಿರ್ಬೋದು, ಅವರು ಏನು ಕ್ಯಾಂಟೀನ್, ಪ್ರಮುಖವಾಗಿ ಕ್ಯಾಂಟೀನಲ್ಲಿ ಎರಡು ಕಡೆಗಳಲ್ಲೂ ಕೂಡ ಎಲ್ಲೆಲ್ಲಿ ಇವ್ರು ಬಚ್ಚಿಡ್ತಾರೆ ಜಾಗ, ಆ ಜಾಗಗಳಲ್ಲೆಲ್ಲ ಕೂಡ ಪರಿಶೀಲನೆ ಮಾಡಿ ಇವರೇ ವಶಕ್ಕೆ ಪಡಿತಾ ಇರುವಂಥದ್ದು. ಮತ್ತು ಮೇಲಾಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ ಅನ್ನೋ ಭಯದಲ್ಲಿ ಎಲ್ಲವನ್ನೂ ಕೂಡ ಸರಿ ಇದೆ ಅಂತ ತೋರಿಸ್ಕೊಳ್ಳುವಂಥ ಪ್ರಯತ್ನವನ್ನು ಅಲ್ಲಿನ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತೊಂದು ಕಡೆ ಅವರಿಗೆ ಆತಂಕ ಕೂಡ ಇರುವಂಥದ್ದು. ಖಂಡಿತವಾಗ್ಲೂ ಕೂಡ ಇದರ ಬಿಸಿ ನಮಗೆ ತಟ್ಟುತ್ತೆ, ತಲೆದಂಡ ಹಾಗೆ ಆಗುತ್ತೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಜೈಲಿನ ಅಧಿಕಾರಿಗಳು ಎಲ್ಲ ಕಡೆಗಳಲ್ಲೂ ಕೂಡ ತೀವ್ರವಾಗಿ ಅಲರ್ಟ್ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಆತಂಕಕ್ಕೂ ಕಾರಣ ಆಗಿದೆ. ಇದ್ರ ಜೊತೆಗೆ ನೀವು ಹೇಳದಂತೆ ಅವರಿಗೆ ಇಷ್ಟು ದಿನ ಬರ್ತಾ ಇದ್ದಂಥ ಅಮೌಂಟ್ಗೂ ಅಂದರೆ ಹಣಕ್ಕೂ ಕೂಡ ಕತ್ತರಿ ಬೀಳುವಂಥ ಸಾಧ್ಯತೆ ಇರುವಂಥದ್ದು. ಈಗಷ್ಟೇ ಪ್ರಕರಣ ಹೊರಗಡೆ ಬಂದಿರೋದ್ರಿಂದ ಒಂದಷ್ಟು ದಿನಗಳ ಕಾಲ ಇವೆಲ್ಲಕ್ಕೂ ಕೂಡ ಬ್ರೇಕ್ ಆಗ್ತಾರೆ. ಆ ಸಂದರ್ಭದಲ್ಲಿ ಯಾರು ಕೂಡ ಇವರಿಗೆ ಹಣ ಕೊಡೋದಿಲ್ಲ. ಹಾಗಾಗಿ ಅಧಿಕಾರಿಗಳು ಕೂಡ ಎಲ್ಲ ಒಂದು ಕಡೆ ಅವ್ರಿಗೂ ಬೇಸರ ಆಗಿರುತ್ತೆ. ಈ ಫೋಟೋ ಯಾವ ರೀತಿ ವೈರಲ್ ಆಯಿತು, ಯಾರು ಈ ಫೋಟೋ ತೆಗೆದು ಹೊರಗಡೆ ಕಳಿಸಿದ್ರು ಅನ್ನೋದು ಕೂಡ ಈಗ ಅವ್ರಿಗೆ ತೀವ್ರ ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ಜೊತೆಗೆ ಆ ಅಕ್ಕಪಕ್ಕ ಇರುವಂಥ ಸೆಲ್ನಲ್ಲಿರುವಂಥ ವಿಚಾರಣೆ ಕೈದಿಗಳಾಗಿರ್ಬೋದು, ಅಲ್ಲಿ ಓಡಾಡುವಂಥ ಸಿಬ್ಬಂದಿಗಳ ಯಾರ ಮೊಬೈಲಿಂದ ಇದು ಹೋಗಿದೆ ಅನ್ನೋದ್ರ ಬಗ್ಗೆ ಕೂಡ ಅವರೇ ಆಂತರಿಕವಾಗಿ ತನಿಖೆ ಕೂಡ ಮಾಡ್ಕೋತಾ ಇರುವಂಥದ್ದು. ಇನ್ನೂ ಅಧಿಕೃತವಾಗಿ ಏವೆಲ್ಲ ನಿರ್ಧಾರ ತಗೊಂಡಿದ್ದೀವಿ ಅಂದರೆ ಯಾರನ್ನಾದ್ರೂ ಅಮಾನತು ಮಾಡ್ತೀರಾ, ವರ್ಗಾವಣೆ ಮಾಡ್ತೀರಾ ಅಥವಾ ಏನೋ ತನಿಖೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಯಾವ ಅಧಿಕಾರಿಯೂ ಕೂಡ ಮಾಧ್ಯಮಕ್ಕೆ ಮಾಹಿತಿ ನೀಡಿಲ್ಲ. ಅದ್ರ ಬದಲಾಗಿ ಅಲ್ಲಿದ್ದಂಥ ಅಧಿಕಾರಿಗಳೇ ಅವರವರೇ ಬೇಕಾದಂಥ ಸಿದ್ಧತೆ ಮಾಡ್ಕೋತಾ ಇರುವಂಥದ್ದು. ಮೇಲಧಿಕಾರಿಗಳು ಕೇಳಿದ್ರೆ ಏನು ಹೇಳಬೇಕು ಅನ್ನೋದನ್ನ ಅವರೇ ಸಿದ್ಧ ಉತ್ತರ ರೆಡಿ ಮಾಡ್ಕೋತಾ ಇರೋದು ಮಮತಾ. ಆಲ್ ರೈಟ್ ಉಮೇಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಪ್ಯಾರಲಲ್ ಅಮೌಂಟ್ ಬರ್ತಾ ಇತ್ತಲ್ಲ, ಅದಕ್ಕೆ ಕಟ್ಟಾಗ್ಬಿಡುತ್ತಲ್ಲ ತಾತ್ಕಾಲಿಕವಾಗಿ, ಅದು ನಮಗೆ ಬೇರೆ ಬೇರೆ ಕಮಿಟ್ಮೆಂಟ್ಗೆ ಯೂಸ್ ಆಗ್ತಾ ಇತ್ತಲ್ಲ ಅನ್ನೋ ಟೆನ್ಷನ್ ಜಾಸ್ತಿ ಇರುತ್ತೆ. ಬಿಕಾಸ್ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗುವಂತಹ ಕೆಳಹಂತದ ಅಧಿಕಾರಿಗಳಿಗೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯನ್ನು ಎದುರಿಸಿ ಗೊತ್ತಿರುತ್ತೆ